ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನಗೆ ಇನ್ನೂ ಬಾಯನ್ನು ವಾಸಿನೇ ಆಗಿಲ್ಲ ಗೈಸ್. ಏನಾಯಿತೋ ಏನು ತಿನ್ನೋ ಗೊತ್ತಿಲ್ಲ, ಹೀಟಿಗೆ ಹಂಗಾಗ್ಬಿಟ್ಟಿದೆ. ಹಂಗಾಗಿ ಒಂಥರ ಮಾತಾಡೋಕ್ಕೂ ಆಗ್ತಿಲ್ಲ. ಆದರೂ ನಮ್ಮ ಕೆಲಸ ಬಿಡಬಾರ್ದಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿಲ್ವಾ. ಹಂಗಾಗಿ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ವ್ಲಾಗ್ ಅನ್ನೋಕ್ಕಿಂತ ನನ್ನ ಒಂದು ಕ್ಲಿಪ್ಸ್ ಕಲೆಕ್ಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ತಿಂಡಿ ಎಲ್ಲ ಮುಗೀತು, ಕೆಲಸನೂ ಎಲ್ಲ ಆಯಿತು, ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಆಯಿತು, ಪೂಜೆನೂ ಆಯಿತು. ತಿಂಡಿಗೆ ಅಂತೇಳಿ ಇವತ್ತು ಟೊಮೆಟೊ ಬಾತ್ನ ಮಾಡಿದ್ದೆ. ಏನು ಹಿರಿಯೂರಿಂದ ಬಂದಮೇಲೆ ತುಂಬಾ ಸುಸ್ತಾದಂಗೆ ಆಯಿತು, ಇಲ್ಲ ಚೆನ್ನಾಗಿ ರೆಸ್ಟ್ ಆಯಿತು ನೆನ್ನೆ ಎಲ್ಲ. ಹಂಗಾಗಿ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ, ನಿಮಗೂ ನನ್ನ ಹತ್ರ ಯಾವ ಥರ ಕ್ಲಿಪ್ ಇದೆ, ನನ್ನ ಕ್ಲಿಪ್ ಕಲೆಕ್ಷನ್ ಏನೇನು ಅಂತ ತೋರಿಸ್ತೀನಿ ನಿಮಗೀಗ. ನಿಮ್ಮ ಹತ್ರನೂ ಈಗ ಸಾಕಷ್ಟು ಹೆಣ್ಮಕ್ಳ ಹತ್ರ ಇವೆಲ್ಲ ಇದ್ದೇ ಇರ್ತವೆ. ನನ್ನ ಹತ್ರ ಯಾವ್ಯಾವುದಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ, ಡೈಲಿ ಯೂಸ್ಗೆ ಯಾವ ಥರ ಕ್ಲಿಪ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋಣ. ನನಗೆ ಕ್ಲಿಪ್ಸ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅವನ್ನ ಯೂಸ್ ಮಾಡ್ತೀನೋ ಬಿಡ್ತೀನೋ, ಕಲೆಕ್ಷನ್ ಅಂತೂ ತುಂಬಾ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಲ್ವ, ಹಂಗಾಗಿ ಇವೆಲ್ಲ ತುಂಬಾ ಯೂಸ್ ಆಗ್ತವೆ. ಹಂಗಾಗಿ ಆಯಿತಾ, ನೀವು ನಿಮ್ಮ ಹತ್ರನೂ ಇರುತ್ತೆ ಇರೋರು ಜಾಸ್ತಿ ಇರೋರು, ಅಥವಾ ಸಿಮಿಲರಾಗಿ ನಾನು ತೋರಿಸೋ ಥರನೇ ಇರೋವು ಇದ್ದರೆ ನಿಮ್ಮ ಹತ್ರ ಕಮೆಂಟ್ ಮಾಡಿ, ನಮ್ಮ ಹತ್ರನೂ ಇದೆ ಎಸ್ ಅಂತ ಹೇಳ್ಬಿಟ್ಟು. ಆಯಿತಾ, ಇವಾಗ ಬನ್ನಿ ಕ್ಲಿಪ್ಸ್ ಎಲ್ಲ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಎಲ್ಲಿ ತಗೊಂಡೆ ಎಲ್ಲ ಹೇಳ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು, ಇವೇ ನನ್ನ ಕ್ಲಿಪ್ ಕಲೆಕ್ಷನ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೇನೋ ತುಂಬ ಚೆನ್ನಾಗಿದೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೋಡ್ತಾ ಇರ್ಬೋದು, ನನ್ನ ಹತ್ರ ಇಷ್ಟು ಕಲೆಕ್ಷನ್ ಇದ್ದಾವೆ. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನೂ ಯೂಸ್ ಮಾಡಿಲ್ಲ, ಎಲ್ಲೂ ನಾವು ಔಟ್ ಸೈಡ್ ಹೋಗಿಲ್ವಲ್ಲ. ಹಂಗಾಗಿ ಈ ಥರ ಫ್ರೀ ಏರ್ಸ್ ಬಿಟ್ಟಾಗ ಒಂದು ಸ್ವಲ್ಪ ಏರ್ಸ್ನ ತೊಗೊಂಡು ಹಿಂಗೆ ಹಾಕ್ಕೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೋ ಥರ ಕ್ಲಿಪ್ಸ್ ಅಂತ. ಬೇಕಾದ್ರೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಂದನ್ನ ಮೀಶೋದಲ್ಲಿ ಇದು 100 ರೂಪೀಸ್ ಒಳಗೆ ಸಿಕ್ತು ನನಗೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತೇಳಿ. ಹಿಂದೆ ಈ ಥರ ಕೊಟ್ಟಿರ್ತಾರೆ. ಸಿಂಪಲಾಗಿ ಇದನ್ನು ಇನ್ಸರ್ಟ್ ಮಾಡ್ಬೋದು, ಹಂಗೇ ತೆಗಿನೋಬೋದು. ಚೆನ್ನಾಗಿ ಕಾಣುತ್ತೆ ಲುಕ್ಕು. ಈ ಫೋಟೋ ಎಲ್ಲ ತಗೊಳೋದಕ್ಕೆ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡಿಂದ, ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ಇದು ಈಗ MG ರೋಡಲ್ಲಿ ತಗೊಂಡೆ. ನಂಗೆ ಪರ್ಟಿಕ್ಯುಲರಾಗಿ ಇದೇ ಕಲರ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಸ್ಕಿನ್ ಕಲರ್ ಒಂಥರ ಕ್ರೀಮ್ ಕಲರು, ತುಂಬಾ ಚೆನ್ನಾಗಿ ಕಾಣುತ್ತಿದ್ದು ಹಾಕೊಂಡ್ರೆ. ನಾನು ಇದನ್ನು ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದ್ದೆ. ಹಂಗೆ ಅದೇ ಥರ ಇದನ್ನು ಅದೇ ಕವರಿಗೆ ಮತ್ತೆ ಹಾಕಿದ್ದೀನಿ ಕ್ಲಿಪ್ನ. ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು 30 ರೂಪೀಸೋ ಏನೋ MG ರೋಡಲ್ಲಿ ತಗೊಂಡಿದ್ದು. ಮತ್ತು ಇವೂ ಅಷ್ಟೇ, ಇವೆಲ್ಲ ಕ್ಲಿಪ್ಸು ಏನು ನೋಡ್ತಿದ್ದೀರಾ ಇವೆಲ್ಲ MG ರೋಡಲ್ಲೇ ತಗೊಂಡಿದ್ದು. ತುಮಕೂರಲ್ಲಿ MG ರೋಡ್ ಅಂತ ಇದೆಯಲ್ವ, ನಿಮಗೆಲ್ಲ ಗೊತ್ತೇ ಇರುತ್ತೆ. MG ರೋಡು ಅಲ್ಲಿ ತುಂಬಾ ಚೆನ್ನಾಗಿರುವಂಥ ಕ್ಲಿಪ್ಸ್ ಸಿಗ್ತವೆ ನಿಮಗೆ. ಇವೆಲ್ಲ ಅಲ್ಲೇ ತಗೊಂಡಿದ್ದು. ಸೈಜ್ ಮೇಲೆ ಅಮೌಂಟು ವೇರಿ ಆಗಿರುತ್ತೆ. ನಾನೆಲ್ಲಾದರೂ ಜಾತ್ರೆಯಲ್ಲಿ ಎಲ್ಲ ಹೋದರೆ ಕ್ಲಿಪ್ಸ್ನ ತಗೊಳ್ಳಲ್ಲ. MG ರೋಡಿಗೆ ಹೋದರೆ ಮಾತ್ರ ಒಂದಾದರೂ ಕ್ಲಿಪ್ಸ್ ತೊಗೊಂಡೇ ಬರ್ತೀನಿ. ನಾನು ಮನೆಯವ್ರ ಹತ್ರ ಕೊಡಿಸ್ಕೊತೀನಿ. ನೋಡ್ತಾ ಇರ್ಬೋದು, ಇದು ತುಂಬ ಹಳೇ ಕ್ಲಿಪ್ಪು. ನಾವು ಮದುವೆ ಆದ ಹೊಸರಲ್ಲಿ ಇದನ್ನೊಂದು ಮೈಸೂರಲ್ಲಿ ತೊಗೊಂಡಿದ್ದು, ಇಲ್ಲಿ ತೊಗೊಂಡಿಲ್ಲ, ಮೈಸೂರಲ್ಲಿ ತೊಗೊಂಡಿದ್ದು. ಇದು 10 ರೂಪೀಸೋ ಏನೋ ಕೊಟ್ಟಿದ್ದು. 2 ತೊಗೊಂಡ್ವಿ. ನಮ್ಮ ಮನೆಯವ್ರ ತಂಗಿಗೊಂದು, ನನಗೊಂದು ಅಂತ ತಗೊಂಡಿದ್ದು. ಚೆನ್ನಾಗಿತ್ತು. ಅವ್ರ ಬರ್ತಡೇ ಇತ್ತು ಅವಾಗ, ಆಗಸ್ಟ್ ಮಂತಲ್ಲಿ ತಗೊಂಡಿದ್ದು. ನೋಡ್ರಿ, ಡೇಟು ನೆನಪಿದೆ ನನಗೆ, ಮಂತು ನೆನಪಿದೆ, ಅವಾಗ ತಗೊಂಡಿದ್ದು. ಇವೆಲ್ಲ MG ರೋಡಿಗೆ ಯಾವ್ಯಾವಾಗ ಹೋಗ್ತೀವೋ ಅವಾಗ ತಗೊಂಡಿದ್ದು. ಇವೆರಡು ಒಂದು ಸಲ ತಗೊಂಡಿದ್ದು. ಈ ಥರದ್ದು ತೊಗೊಂಡಿದ್ದೆ 3 ಒಂದು ಸಲ ತಗೊಂಡಿದ್ದೆ. ಆದರೆ ಇದು ಒಡೆದೋಗ್ಬಿಡ್ತು. ಮತ್ತು ಇನ್ನೊಂದು ಸೇಮ್ ಇದನ್ನೇ ತಗೊಂಡೆ. ಇವಾಗ ಇದನ್ನು ಡೈಲಿ ಬಳಸ್ತಿದ್ದೀನಿ ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ. ತುಂಬಾ ವರ್ತ್ ಅನಿಸುತ್ತೆ ಇದನ್ನು ತೊಗೊಳ್ಳೋದು. ಒಂಥರ ಏನಂತಾರೆ ಅದನ್ನು,
ನೋಡಿ ಎಷ್ಟು ಗಟ್ಟಿಯಾಗಿದೆ. ಮ್ಯಾಟ್ ಫಿನಿಶಿಂಗ್ ಇದೆ. ಎಲ್ಲೂ ಒಂಥರ ಇದು ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗಿದೆ ಫಿನಿಶಿಂಗು, ಮ್ಯಾಟ್ ಫಿನಿಶಿಂಗು ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಫೋಟೋಗೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಬಟರ್ಫ್ಲೈ ಕ್ಲಿಪ್ಪು ತುಂಬಾ ಚೆನ್ನಾಗಿದೆ. ಇದನ್ನು ಒಂದು 2-3 ಸಲ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ ಇದೂ. ಇವು ಅಷ್ಟೇ ಸೈಜು ಚಿಕ್ಕದಾದರೆ 30 ರುಪೀಸ್ಗೆ 2 ಏನೋ, ದೊಡ್ಡದಾದರೆ 50 ರುಪೀಸ್ಗೆ 3 ಆ ಥರ ಎಲ್ಲ ಮಾರ್ತಿರ್ತಾರಲ್ಲ MG ರೋಡಲ್ಲಿ, ನಿಮಗೆ ಗೊತ್ತೇ ಇರುತ್ತಲ್ವಾ. ನೋಡಿ ಇದು ಒಂದು ಸೈಡು ವೈಟ್ ಇದೆ, ಒಂದು ಸೈಡು ಬ್ಲ್ಯಾಕ್ ಇದೆ. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ನು. ನೀವಲ್ಲಿ ನೋಡಿ ತಗೋಬೇಕು, ಬಾರ್ಗೇನ್ ಮಾಡಬೇಕು. ತುಂಬಾ ಚೆನ್ನಾಗಿರೋ ಕ್ಲಿಪ್ಸು ಸಿಗ್ತವೆ ಆಯಿತಾ. ಈ ಕ್ಲಿಪ್ ಏನು ನೋಡ್ತಿದ್ದೀರಲ್ಲ, ಇದು ತುಂಬಾ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಸ್ಪಾಂಜಿ ಥರ ಇದೆ ಅಂತಂದರೆ, ಇದನ್ನು ಆಯಿಲೆಲ್ಲ ಅಪ್ಲೈ ಮಾಡಿದಾಗ ಹಾಕ್ಕೊಳ್ಬಾರ್ದು, ಏರೆಲ್ಲ ವಾಶ್ ಮಾಡಿದಾಗ ಹಾಕ್ಕೊಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೂ ಅಷ್ಟೇ ನೋಡಿ, ಗ್ಲಾಸ್ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಫೋಟೋಗೆ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ, ಬೋ ಥರನೇ ಅನಿಸುತ್ತೆ ಒಂಥರ. ನಂಗೆ ತುಂಬಾ ಇಷ್ಟ ಆಯಿತು ಸಾಫ್ಟಾಗಿ. ನನ್ನ ಹತ್ರ ಈ ಥರನೇ ಒಂದು ಟಾಪ್ ಇದೆ, ಅದನ್ನು ಹಾಕ್ಕೊಂಡಾಗ ಈ ಕ್ಲಿಪ್ನ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಜೀನ್ಸ್ ಪ್ಯಾಂಟು ಮತ್ತು ಟಾಪು ಅದೇ ಒಂಥರ ಚೆನ್ನಾಗಿದೆ. ಆ ಟಾಪ್ನ ತೋರಿಸ್ತೀನಿ ನಿಮಗೆ. ಅದನ್ನು MG ರೋಡಲ್ಲೇ ತೊಗೊಂಡಿದ್ದು ನಾನು ಆ ಟಾಪ್ನ ತೊಗೊಳೋದಕ್ಕೆ ಒಂದು 2 ಇಯರ್ಸಿಂದ ಹುಡುಕ್ತಾ ಇದ್ದೆ. ನನ್ನ ತಂಗಿ ತೊಗೊಂಡಿದ್ಲು, ಸೇಮ್ ನನಗೂ ಅದೇ ಥರ ಬೇಕು ಅಂತೇಳಿ ತುಂಬ ಮೈಸೂರಲ್ಲೆಲ್ಲ ಹುಡುಕಿದ್ದೀನಿ, ಸಿಕ್ಕಿರಲಿಲ್ಲ. ಕೊನೆಯಲ್ಲಿ ತುಮಕೂರಲ್ಲೇ ಸಿಕ್ತು, ಅವಳು ತುಮಕೂರಲ್ಲೇ ತೊಗೊಂಡಿದ್ದು ಸಿಕ್ತು. ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಪ್ನ ತೊಗೊಂಡೆ ಇದು ನಾನು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ, ನನ್ನ ಕ್ಲಿಪ್ ಕಲೆಕ್ಷನ್ ವಿಡಿಯೋ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನೇ ನನಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಮ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆಯಿತಾ. ಸೊ ನಿಮ್ಮ ಹತ್ರನೂ ಇವೆಲ್ಲ ಕ್ಲಿಪ್ಸ್ ಇದ್ದಾವ, ಅಥವಾ ನಿಮ್ಮ ಬೇರೆ ಯಾವುದಾದ್ರೂ ಕ್ಲಿಪ್ಸ್ ತೊಗೊಂಡಿದ್ದೀರಾ? ನಾನು ಇದುವರೆಗೂ ಸುಮಾರು ಕ್ಲಿಪ್ನ ಯೂಸ್ ಮಾಡಿದ್ದೀನಿ, ಸುಮಾರು ಒಡೆದೋಗಿದ್ದಾವೆ, ಹಾಳಾಗಿದ್ದಾವೆ. ಹಂಗಾಗಿ ಈ ಥರ ಚೇಂಜ್ ಮಾಡ್ತಾನೆ ಇರ್ತೀವಲ್ಲ ಹೆಣ್ಮಕ್ಳು. ಸೊ ಹಂಗಾಗಿ ಈ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು, ನನ್ನ ಕ್ಲಿಪ್ ಕಲೆಕ್ಷನ್ ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡಿದೆ ಅಷ್ಟೇ. ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾಯಿರಿ, ಹೀಗೆ ನಿಮ್ಮ ಸಪೋರ್ಟ್ ಕೊಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.